ಹಾಗೆ ಈ ಒಂದು ಹೊಟ್ಟೆ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ವಿವರವನ್ನು ನೀಡಲಿದ್ದಾರೆ ನಮ್ಮ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ. Here you have a normal lifespan. If you pick up the patient here, you have lost the life. ಅದೇ ಯಾವ ತರ ಪೇಷಂಟ್ ಬರುತ್ತೆ, ಈ ತರ ಗೆಡ್ಡೆ ಆಯ್ತು ಆ ತರ ಪೇಷಂಟ್ ಬರುತ್ತೆ. ಮೋಸ್ಟ್ಲಿ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಊಟದಿಂದ ಇನ್ಫೆಕ್ಷನ್ ಆಗುತ್ತೆ. ನಾರ್ಮಲ್ ಹೊಟ್ಟೆಯಿಂದ ಸೆಲ್ಸ್ ಈ ತರ ಬರುತ್ತೆ. ಈ ನಾರ್ಮಲ್ ಲೈನಿಂಗ್ ಆಯ್ತು, ಒಂದ್ಸತಿಗೆ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಇನ್ಫೆಕ್ಷನ್ ಬಂದಿದ್ದಾರೆ, ನಿಮ್ದು ನಾರ್ಮಲ್ ಸೆಲ್ಸ್ ಸ್ಲೋಲಿ ಕಡಿಮೆ ಆಗೋಕ್ಕೆ ಶುರು ಆಗುತ್ತೆ. ದಿಸ್ ಇವೆಂಚುಲಿ ಲೀಡ್ಸ್ ಟು ಅಟ್ರಾಫಿ. ಸರ್ಫೇಸ್ ಲೈನಿಂಗ್ ನಿಮ್ದು ಕ್ಯಾನ್ಸರ್ಗೆ ಡಿಸಪಿಯರ್ ಆಗುತ್ತೆ. ಅದೇ ಇನ್ಫೆಕ್ಷನ್ ಕಂಟಿನ್ಯೂ ಆಯಿತು, ಒನ್ ಕ್ಯಾನ್ಸರ್ ಸೆಲ್ ಡೆವಲಪ್ ಆಗುತ್ತೆ, ಆಮೇಲೆ ಪ್ರೋಗ್ರೆಸ್ ಆಯಿತು ಜಾಸ್ತಿ. ಇಫ್ ವಿ ಕ್ಯಾನ್ ಪಿಕ್ ಅಪ್ ದ ಕ್ಯಾನ್ಸರ್ ಸೆಲ್ಸ್ ಅರ್ಲಿ, ನಿಮ್ದು ಆ ಪ್ರೋಗ್ರೆಷನ್ ಸ್ಟಾಪ್ ಮಾಡೋಕ್ಕಾಗಲ್ಲ. ಹೌ ಡು ಯು ಪಿಕ್ ಅಪ್ ದಟ್? ಯು ಹ್ಯಾವ್ ಟು ಡೂ ಎನ್ ಎಂಡೋಸ್ಕೋಪಿ. ಎಂಡೋಸ್ಕೋಪಿ ಆ ಟೈಮ್ ಮಾಡಬೇಕು when you have not developed cancer or you are in the process of developing cancer. Otherwise, you can only diagnose late cancer. Early cancer cannot be diagnosed. So if you take an ordinary endoscopy, anodi itara nodta ide, anybody can point a cancer to me in this, anything happen. This is a normal endoscopy, looks fine. This is whenever we do routine endoscopy, ನೀವು ಬೇರೆ ಕಡೆ ಹೋಗ್ತಾ ಇದೆ, you do not use a special image enhancement. If you don't use a artificial intelligence and special image enhancement, then you can get this. If I use that, adhe nodi, immediately you will find that there is an abnormal area there. Ee abnormal area size increase madakagutte, then you can find out that that area is pre-cancerous. It is not actually cancer, but it can in future develop cancer. This can be simply removed without any major surgery at the same time, and you have prevented the cancer which could have developed 5 or 10 years later. We all know that surgery and chemotherapy with radiotherapy are the treatment of cancers, but usually they treat advanced cancers. Our purpose here today is early cancer, to save life at a stage when we have not reached where we should give chemotherapy. And how do you do that? You can once you diagnose, ಅದೇ ಕ್ಯಾನ್ಸರ್ ಒಂದ್ಸತಿಗೆ ಗೊತ್ತಾಯ್ತು ಯಾವ ಜಾಗ ಇದೆ, ಆ ಮಾರ್ಕ್ ಮಾಡಿ ಆಮೇಲೆ ಸ್ಲೋಲಿ ಸ್ಟಮಕ್ ಸರ್ಫೇಸ್ ಇಂದ ಸ್ಟ್ರಿಪ್ ಮಾಡೋಕ್ಕಾಗುತ್ತೆ ಎಂಡೋಸ್ಕೋಪಿಕಲಿ ವಿದೌಟ್ ಈವನ್ ಟಚಿಂಗ್ ಯುವರ್ ಸ್ಕಿನ್. This is called as, this is the latest techniques used for removal of cancer. But only limitation is advanced cancer ge ಏನು benefit illa. At that time it has to be chemotherapy or surgical. This is to be very very early cancer. So when the patient goes to a doctor with symptoms, ade nimdu vaanti ide, hotte novu ide, ಆ time ಈ ತರ treatment benefit ಆಗಲ್ಲ. You have to go at a time when you don't have any symptoms. ade screening ಮಾಡಬೇಕು. ಆ screening ಆದ್ಮೇಲೆ ಈ ತರ ಕ್ಯಾನ್ಸರ್ ಪಿಕಪ್ ಆಗುತ್ತೆ, ಅದರ್ವೈಸ್ ಪಿಕಪ್ ಆಗಲ್ಲ. ನಾವಿವತ್ತು ಚರ್ಚೆ ಮಾಡಲಿಕ್ಕೆ ಬಂದಿರೋದು ಸ್ಟಮಕ್ ಕ್ಯಾನ್ಸರ್ ಮತ್ತು ಹೇಗೆ ನಾವು ತಡೆ ಮಾಡ್ಬೋದು. ಸಾಮಾನ್ಯವಾಗಿ ಯಾವುದೇ ಕಾಯಿಲೆ ಬಂದ ಮೇಲೆ ಅದರದ್ದು ಚಿಕಿತ್ಸೆ ಬೇರೆ ಇರುತ್ತೆ. ಅದು ಬರೋಕ್ಕೆ ಮುಂಚೆನೇ ಅದನ್ನು ಪ್ರಿವೆಂಟ್ ಮಾಡೋದು ತುಂಬ ಅಗತ್ಯ ಆಗುತ್ತೆ. ಸೊ ಕ್ಯಾನ್ಸರ್ಸ್ನಲ್ಲೂ ಹಾಗೆಯೇ ಜಠರಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಅಥವಾ ದೊಡ್ಡ ಕರಳು ಚಿಕ್ಕ ಕರಳು ಸಂಬಂಧಪಟ್ಟ ಕ್ಯಾನ್ಸರ್ಸ್ನಲ್ಲಿ ಈಗಾಗಲೇ ಬೇರೆ ಪ್ರಪಂಚದ ಹಲವಾರು ಕಡೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಅಳವಡಿಸ್ಕೊಂಡಿದ್ದಾರೆ. ಅದರಲ್ಲಿ ಜಠರಕ್ಕೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ ನಾವು ತಿಳ್ಕೋಬೇಕು, ಅದನ್ನು ಕಂಡುಹಿಡಿಬೇಕು ಅಂತಂದರೆ ಸಾಮಾನ್ಯವಾಗಿ 40 ವರ್ಷ ಮೇಲ್ಪಟ್ಟಿರೋ ಅವರಿಗೆ ನಾವು ಸ್ಕ್ರೀನಿಂಗ್ ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಆ ಸ್ಕ್ರೀನಿಂಗ್ ಎಂಡೋಸ್ಕೋಪಿನಲ್ಲಿ ಈಗ ಡಾಕ್ಟರ್ ವಾಘ ಅವ್ರು ಹೇಳ್ದಂಗೆ ಈಗ ಲೇಟೆಸ್ಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಳವಡಿಸ್ತಾ ಇದ್ದಾರೆ. ಹಾಗಾಗಿ ಸಣ್ಣ ಸಣ್ಣ ಮಾಹಿತಿಗಳು ಅದನ್ನು ಪಿಕಪ್ ಮಾಡಿ ಅದರಲ್ಲಿ ಕ್ಯಾನ್ಸರ್ ಅಂಶ ಇರೋ ಸಾಧ್ಯತೆ ಇದೆಯೋ ಇಲ್ವೋ ಅನ್ನೋದು ನಮಗೆ ಮಾಹಿತಿ ಬಗ್ಗೆ ನಿಮಗೆ ಗಮನ ಇರಬೇಕು. ಸೊ ಅವರ್ ಬಾಡಿ ವಿಲ್ ಗಿವ್ ಸಮ್ ಹಿಂಟ್ ದಟ್ ಸಮಥಿಂಗ್ ಇಸ್ ರಿಯಲಿ ರಾಂಗ್.
ಅದು ಮೈಲ್ಡ್ ಏನೋ ಇಂಡೈಜೆಷನ್ ಇರ್ಬೋದು ಅಥವಾ ಸಣ್ಣದಾಗಿ ಗ್ಯಾಸ್ಟ್ರೈಟಿಸ್ ಇರ್ಬೋದು. ಸೊ ನೀವೇ ಸ್ವಂತ ಟ್ರೀಟ್ಮೆಂಟ್ ತಗೊಳ್ಳೋದನ್ನ ಸ್ಟಾಪ್ ಮಾಡಬೇಕು. ಯಾವುದೇ ಬದಲಾವಣೆ ಇರಲಿ, ಅದು 3-4 ವಾರಕ್ಕಿಂತ ಜಾಸ್ತಿ ಹಾಗೆ ಇದ್ದಲ್ಲಿ ತಕ್ಷಣ ನಿಮ್ಮ ಫಿಸಿಷಿಯನ್ ಅಥವಾ ಆಂಕಾಲಜಿಸ್ಟ್ ಯಾರಿದ್ದಾರೆ ಅಥವಾ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಯಾರಿದ್ದಾರೆ ಹೋಗಿ ತಪಾಸಣೆ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಟ್ ಇಸ್ ಅ ಹೋಲ್ ಕಾನ್ಸೆಪ್ಟ್ ಆಫ್ ಸೇವ್ ಮೈ ಸ್ಟಮಕ್ ಆರ್ SMS ಅಂತ ಪ್ರೋಗ್ರಾಮ್ ಅಪೋಲೋ ಆಸ್ಪತ್ರೆ ವತಿಯಿಂದ. ಸೊ ಇದು ಮಾಡೋಂಥ ಉದ್ದೇಶ ಒಂದು ಆಲ್ರೆಡಿ ಹೇಳಿದ ಹಾಗೆ, ಕ್ಯಾನ್ಸರ್ ಬರೋಕ್ಕಿಂತ ಮೊದಲು ಪತ್ತೆ ಹಚ್ಚಿದರೆ ಮುಂದೆ ಬೆಳೆಯೋದನ್ನು ಸ್ಟಾಪ್ ಮಾಡ್ಬೋದು, ಅಥವಾ ಅಡ್ವಾನ್ಸ್ ಕ್ಯಾನ್ಸರ್ ಬಂದಾಗ ಮಾಡಬೇಕಾದಂತಹ ಟ್ರೀಟ್ಮೆಂಟನ್ನು ಕಡಿಮೆ ಮಾಡ್ಬೋದು. ಆಪ್ರೇಷನ್ ಬೇಕಾಗಿಲ್ಲ, ಕೀಮೊಥೆರಪಿ ಬೇಕಾಗಿಲ್ಲ, ಮಾರ್ಜಿನ್ಸ್ ಪಾಸಿಟಿವ್ ಅಥವಾ ಲಿಂಫ್ ನೋಡ್ ಪಾಸಿಟಿವ್ ಅಥವಾ ಬೇರೆ ಏನಾದರೂ ಬಂದರೆ ರೇಡಿಯೇಷನ್ ಬೇಕಾಗಿಲ್ಲ, ಅಥವಾ ತುಂಬ ದಿನಗಳ ಅಥವಾ ತಿಂಗಳು ಅಲ್ಲಿ ಪೇಷಂಟ್ 5 ವರ್ಷ ಬದುಕೋ ಚಾನ್ಸಸ್ 60% ಇರುತ್ತೆ. ಬಟ್ ಗ್ಯಾಸ್ಟ್ರಿಕ್ ಕ್ಯಾನ್ಸರಲ್ಲಿ ಪೇಷಂಟ್ ಬದುಕೋ ಚಾನ್ಸಸ್ಸು 20% ಬರುತ್ತೆ. ಅದನ್ನು 1ನೇ ಸ್ಟೇಜಿಂದ 4ನೇ ಸ್ಟೇಜ್ ಪೇಷಂಟ್ ಸೇರಿದರೆ. ಸೊ 5 ವರ್ಷ ಪೇಷಂಟ್ ಬದುಕೋ ಚಾನ್ಸಸ್ಸು 20%ಗಿಂತ ಕಮ್ಮಿ ಇರುತ್ತೆ. ಸೊ ಅಷ್ಟು ಮಾರಕ, ಒನ್ ಆಫ್ ದ ಮೋಸ್ಟ್ ವಾಟ್ ಕಾಲ್ಡ್ ಅಗ್ರೆಸಿವ್ ಕ್ಯಾನ್ಸರ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್. ಬಟ್ ಅದರಲ್ಲಿ ಏನು, ಎಷ್ಟು ಜನರು 1ನೇ ಸ್ಟೇಜಲ್ಲಿ ಬರ್ತಾರೆ, ಎಷ್ಟು ಜನರು 4ನೇ ಸ್ಟೇಜಲ್ಲಿ ಬರ್ತಾರೆ, ಲಾಸ್ಟ್ ಸ್ಟೇಜಿಗೆ ಬರ್ತಾರೆ, ಅದನ್ನು ತುಂಬ ವ್ಯತ್ಯಾಸ ಆಗುತ್ತೆ. ವೆನ್ ಯು ಗೋ ಟು ಕಂಪೇರ್ ಟು ವೆಸ್ಟರ್ನ್ ಕಂಟ್ರೀಸ್, 36 to 40% 4ನೇ ಸ್ಟೇಜಲ್ಲಿ ಬರ್ತಾರೆ. ಬಟ್ ಇಂಡಿಯಾದಲ್ಲಿ 4ನೇ ಸ್ಟೇಜಲ್ಲಿ ಬರೋದು ಪೇಷಂಟ್ಸ್ ನಂಬರು 70%, ಅದಕ್ಕಿಂತ ಜಾಸ್ತಿ ಇದೆ ಆ್ಯಕ್ಚುಲಿ. ಯಾಕೆ? ಕಾಯಿಲೆ ಬಗ್ಗೆ ತಿಳುವಳಿಕೆ ಇಲ್ಲ, ಅರಿವು ಇಲ್ಲ. ಅಸಿಡಿಟಿ ತುಂಬ ದಿನ ಇದ್ದರೆ ಕ್ಯಾನ್ಸರ್ ಇರ್ಬೋದು, ಇಲ್ಲಾಂದರೆ ಅಜೀರ್ಣ ಆದರೆ ತುಂಬ ದಿನದಿಂದ ಕ್ಯಾನ್ಸರ್ ಇರ್ಬೋದು, ವೆಯ್ಟ್ ಲಾಸ್ ಆದರೆ ಕ್ಯಾನ್ಸರ್ ಇರ್ಬೋದು. ಸೊ ಅದು ಅರಿವಿಲ್ಲ. ಸೊ ಅರಿವು ಮೂಡಿಸೋದು ಪ್ಲಸ್ ಸ್ಕ್ರೀನಿಂಗು ಮತ್ತು ಡಯಾಗ್ನೋಸಿಸಿಗೆ ವ್ಯತ್ಯಾಸ ಇದೆ. ಸ್ಕ್ರೀನಿಂಗ್ ಅಂದರೆ ಏನು, ನಾವು ಮಾಡ್ತಾ ಇರೋದು ಏನು ಲಕ್ಷಣ ಇಲ್ಲದೇ ವರ್ಷಕ್ಕೊಮ್ಮೆ ಇಲ್ಲ 2 ವರ್ಷಕ್ಕೊಮ್ಮೆ ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋದು, 5 ವರ್ಷಕ್ಕೊಂದ್ಸಲಿ ಎಂಡೋಸ್ಕೋಪಿ ಮಾಡಿಸ್ಕೊಳ್ಳೋದು, ಅದು ಸ್ಕ್ರೀನಿಂಗು. ಎಲ್ಲಿ ಲಕ್ಷಣ ಇಲ್ಲ ಪೇಷಂಟ್, ಜನರಲಿ ಲಕ್ಷಣ ಇಲ್ಲ, ಅವ್ರು ಬಂದು ತೋರಿಸೋದು, ಹೆಲ್ತ್ ಪೀಪಲ್ ಬಂದು ತೋರಿಸೋದು. ಡಯಾಗ್ನೋಸಿಸ್ ಏನು, ಲಕ್ಷಣ ಬಂದಮೇಲೆ ಬಂದು ತೋರಿಸೋದು.